ಊರಿನ ಜನರಿಗೆ ನಡೆದಾಡುವುದಕ್ಕೂ ಸರಿಯಾದ ರಸ್ತೆ ಇಲ್ಲ. ಮೂಲ ಸೌಕರ್ಯದ ಬಗ್ಗೆ ಕೇಳುವುದೇ ಬೇಡ. ಇದೇ ಕಾರಣದಿಂದಲೇ ವರ್ಷಂಪ್ರತಿ ಜನರು ಊರು ತೊರೆಯುತ್ತಿದ್ದಾರೆ. ಮಧ್ಯವಯಸ್ಕರೇ ತುಂಬಿರುವ ಈ ಊರಿನ ಸೇತುವೆ ಕನಸು ಇದುವರೆಗೆ ನನಸಾಗಿಲ್ಲ. ಉಡುಪಿ ಜಿಲ್ಲೆಯಲ್ಲಿರೋ ಈ ಕುಗ್ರಾಮ ಯಾವುದು? ಏನಿದು ಸೇತುವೆ ಕನಸು ಅಂತೀರಾ? ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬಹುತೇಕ ಪ್ರದೇಶಗಳು ಇಂದಿಗೂ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇದಕ್ಕೆ ಹೊಸ ಉದಾಹರಣೆ ಹೊಸಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇನಾಪುರ ಗ್ರಾಮದ ಭಟ್ರಹಿತ್ಲು ಪ್ರದೇಶ. ಈ ಹಿಂದೆ ಸುಮಾರು 25ಕ್ಕೂ ಅಧಿಕ ಮನೆಗಳಿತ್ತು. ಕೃಷಿಯನ್ನೇ ನಂಬಿಕೊಂಡು ಇಲ್ಲಿನ ಜನರು ಜೀವನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಸಂಪರ್ಕ ಅತಿ ಅವಶ್ಯಕ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸದ್ಯ ಕೇವಲ 15 ಮನೆಗಳು ಮಾತ್ರ ಇವೆ. ಇದಕ್ಕೆ ಮುಖ್ಯ ಕಾರಣ ಈ ಪ್ರದೇಶಕ್ಕೆ ತೆರಳಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದಿರೋದು. ಈ ಗ್ರಾಮದಲ್ಲಿ ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಕಾಲು ಸಂಕ, ಕಿಂಡಿ ಅಣೆಕಟ್ಟು ಮಾತ್ರವೇ ಸಂಪರ್ಕದ ಕೊಂಡಿಯಾಗಿದೆ. ಮಳೆ, ಬಿಸಿಲು, ಚಳಿ ಏನೇ ಇರಲಿ ಇಲ್ಲಿನ ಜನರು ಇದೇ ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಸೇತುವೆಯನ್ನೇ ಆಶ್ರಯಿಸಬೇಕಾಗಿದೆ. ವಯಸ್ಸಾದ ಹಿರಿಯರು, ಚಿಕ್ಕ ಮಕ್ಕಳು ಆತಂಕದಿಂದಲೇ ಕುಸಿಯುವ ಭೀತಿಯಲ್ಲಿರುವ ಸೇತುವೆಯ ಮೂಲಕವೇ ಆಚೆಯ ದಡವನ್ನ ಸಾಗಬೇಕಿದೆ. ಅಂದರೆ ಸಮಸ್ಯೆ ಮಸ್ತ್ ವರ್ಷದಿಂದ ನಾವು ಇಲ್ಲಿ ಹೋರಾಡ್ತಿದ್ದೇವೆ. ಒಂದು ಬ್ರಿಡ್ಜಿಗೋಸ್ಕರ, ರೋಡಿಗೋಸ್ಕರ, ನೀರಿಗೋಸ್ಕರ. ಇಲ್ಲಿ ಯಾರು ಸಹ ತಲೆ ಆಗೋದಿಲ್ಲ ಯಾರು ಸಹ. ಯಾಕಂದರೆ ನಾವು ಮೂರು ಸತಿ ನಾವು ಸುಕುಮಾರ್ ಶೆಟ್ಟಿ ಹತ್ರ ಹೋಗಿತ್ತು. ಅವ್ರು ಓಕೆ ಅಂತಾರೆ ಎಲೆಕ್ಷನ್ ಟೈಮಿಗೆ. ಮತ್ತು ಗೋಪಾಲ ಪೂಜಾರಿ ಹತ್ರ ಹೋಯ್ತು. ಅವ್ರು ಸಹ ಬಂದು ನೋಡಿ ಹೋಗಿದ್ರು ಗೋಪಾಲ ಪೂಜಾರಿ, ಓಕೆ ಅಂದರು. ಮತ್ತು ಗಂಟೆ ಒಳ್ಳೆ ಸಹ ಮಾತಾಡಿದೆ. ಗಂಟೆ ಒಳ್ಳೆ ಸುಮಾರು 5-6 ಸತಿ ನಾನು ಮಾತಾಡಿದೆ. ನಾನು ಮಾಡಿಕೊಡು ಅಂತಾರೆ. ಬೇಸಾಯ ಮಾಡಿ ಅದನ್ನು ಪೂರ ಹೊತ್ಕೊಂಡು ಬರ್ಬೇಕು. ಆಚಿಂದ ಈಚಿಂದ ಆಚೆ ಎಲ್ಲ ಹೊತ್ಕೊಂಡು ಹೋಗಬೇಕು. ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಮತ್ತು ಅದು ಫುಲ್ಲು ತೋರುದಿಲ್ಲ. ಇದರಲ್ಲಿ ಹೋಗುವ ಇಷ್ಟು ಸಪೋರ ಉಂಟು. ಬಿದ್ದರೆ ಯಾರಿಗೆ ಗೊತ್ತಿ ಅದಕ್ಕೆ? ಯಾರು ಮನೆ? ಇಲ್ಲೇ ಸುಮಾರು 40-50 ಮನೆ ಇದು ಮೊದಲು. ಇವಾಗೆಲ್ಲ ಖಾಲಿ ಮಾಡ್ಕೊಂಡು ಮೇಲೆ ಬೇರೆ ಸೈಡ್ ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ನೆರೆ ಬರ್ತದೆ, ಹೊಳೆ ತಿರುಗಾಗೋದಿಲ್ಲ, ಹೆದರ್ಕೊಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೆಲವು ಜನ ಮನೆ ಆಚೆ ಈಚೆ ಚೇಂಜ್ ಮಾಡಿದ್ದಾರೆ ಪೂರ. ಇಲ್ಲಿನ ಜನರು ಕೃಷಿಯನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಉತ್ತಮ ಕೃಷಿ ಕಾಯಕ ಮಾಡಿದ್ರೂ ಕೂಡ ಇಲ್ಲಿನ ಜನರಿಗೆ ಸರಿಯಾದ ರಸ್ತೆ ಸಂಪರ್ಕವಿಲ್ಲ. ಇದು ಇಲ್ಲಿನ ರೈತರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕೃಷಿ ಭೂಮಿಯಲ್ಲಿ ಏನೇ ಬೆಳೆದರೂ ಕೂಡ ಅದನ್ನು ತಲೆಯ ಮೇಲೆ ಹೊತ್ತು ಮೇಲ್ಭಾಗದಲ್ಲಿ ಇರುವ ರಸ್ತೆಯ ತನಕ ತಂದು ಅಲ್ಲಿಂದ ವಾಹನದ ಮೂಲಕ ಸಾಗಿಸಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ಮಳೆಗಾಲ ಆರಂಭವಾದರೆ ಸಾಕು, ಈ ಭಾಗದಲ್ಲಿ ನೆರೆಹಾವಳಿ ಕಾಣಿಸಿಕೊಳ್ತಾ ಇದೆ. ಆ ಸಂದರ್ಭದಲ್ಲಿ ಈ ಕಾಲು ಸಂಕ ಮತ್ತು ಕಿಂಡಿ ಅಣೆಕಟ್ಟು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸಂಪೂರ್ಣ ಜಲಾವೃತವಾಗ್ತಾ ಇದೆ. ಈ ಸಮಸ್ಯೆ ಬಗ್ಗೆ ಇದುವರೆಗೆ ಇಲ್ಲಿಗೆ ಓಟು ಕೇಳಲು ಬಂದ ಬಹುತೇಕ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಲಾಗಿದೆ. ಆದರೆ ಚುನಾವಣೆಯ ಬಳಿಕ ಜನಪ್ರತಿನಿಧಿಗಳು ಇತ್ತ ತಲೆ ಹಾಕಿ ಮಲಗುತ್ತಿಲ್ಲ ಅನ್ನೋದು ಜನರ ಆಕ್ರೋಶ. ತುಂಬಾ ಕಷ್ಟದಲ್ಲಿ ನಾವು ಕುಡಿಯೋಕೆ ನೀರ್ ಲಾಟ ಸಹಿತಿರಲಿಲ್ಲ. ಇಲ್ಲಿ ನಮ್ಮ ಇದ್ರಲ್ಲಿ ಒಗ ನೀರ್ ಬರುತ್ತೆ, ಅದೊಂದು ಮತ್ತೆ ನಮ್ಗೆ ನಳ್ಳಿ ನೀರ್ ಲಾಗತ್ತ ಇಲ್ಲ, ಕೊಡ್ಲಿಲ್ಲ. ಇಷ್ಟೊಳಗು ಎಲ್ಲ ಊರಿಗೆ ಹೋಗ್ತಾರೆ ನಳ್ಳಿ ನೀರು. ನಮ್ಮ ಊರಿಗೆ ನಳ್ಳಿ ನೀರ್ ಲಾಗತ್ತಿಲ್ಲ. ನಮ್ಗೆ ಸಿಲಿಂಡರ್ ಬಂದವ್ರು ಅಲ್ಲಿ ಮೇಲೆ ಹೋಗ್ಬೇಕು, ನಮ್ ಕಲ ಇನ್ನು ಹೊರಗೆ ಪಾತಿಲ್ಲ. ಆ ಗಾಡಿ ಬಾಕಿ ಅಡಿ ಅಂತ ಜನ ಕಂಡು ನಾವು ಇದ್ಮೇಲೆ ಹೊತ್ಕೊಂಡಾರ್ತ. ಅದಕ್ಕೆ ಧ್ಯಾನಿ ಹೋಗಿ ತಪ್ಪಗೆ, ಸಿಲಿಂಡರ್ ತಪ್ಪಗೆ ಎಲ್ಲ ಜನ ನಾವು ಅಲ್ಲಿಂದ ಮ್ಯಾಲಿಂದ ಹಾಕಬೇಕು. ನಮ್ ಮತ್ತೆ ಯಾರು ಇಲ್ಲಿ ಸೈ ಇನ್ನೊಂದು 4 ತಿಂಗಳ ಈ ಕೆಳಗೆ ಯಾರು ಬರುದಿಲ್ಲ. ಅದಕ್ಕೆ ರಿಕ್ಷಾದವ್ರು ಬರುದಿಲ್ಲ, ಗಾಡಿಯವರು ಯಾರ್ಯಾರು ಬರುದಿಲ್ಲ. ನಮ್ ಮತ್ ಮೇನ್ ಬೇಡಿಕೆ ಅಂತ ಕೇಳಿ ಬ್ರಿಡ್ಜ್ ಇಂದ ಒಂದು ಎಷ್ಟು ವರ್ಷ ಆಗದಿಂದ ನಾನು ಎಲ್ಲೆಲ್ಲ ಹೋಯ್ದ ನಂಗೆ ಗೊತ್ತಿತ್ತು. ಅವರೆಲ್ಲ ಕೇಳಿರ ಇದ್ ಮಾಡಿರ 3 ಕಡೆ ಹೋಯ್ದೆ ನಾನು ಜನರೆಲ್ಲ ತಕೊಂಡು ನಮ್ ಬಗ್ಗೆ ಒಂಚೂರು ಹೋರಾಟ ಮಾಡೋರು ಹೇಳಿ. ಅವ್ರು ಯಾರು ಇದ್ ಮಾಡಿದ್ ಕಂಡ್ಕೊಂಡು ನಾವು ಕಡೆಗೆ ಇವ್ರ ಹತ್ರ ದಮ್ಮ ಹೊಡೆದ ಸ್ವಲ್ಪ ಹಣ ಎಲ್ಲ ಹಾಕಿ ನಾವು ಎಂತದೆಲ್ಲ ನಮ್ ಎಡಿದಾಗಿ ಮಾಡ್ಕೊಂತೀವಿ. ಅದಕ್ಕೆ ನಮ್ಗೊಂದು ಬ್ರಿಡ್ಜ್, ಒಂದು ರೋಡ್, ಇಷ್ಟು ನಮ್ಗೆ ನಾವು ಮತ್ತೆ ಬೇರೆ ಯಾವ ಕೂಡ ಏನು ಬೇಡಿಕೆ ಇಲ್ಲ. ಅವ್ರು ನಮ್ ಕುಡ್ಕೊಂಡ್ ನೀರ, ಒಂದ್ ಬ್ರಿಡ್ಜ್, ಒಂದು ರೋಡ್, ನಮ್ ಇಷ್ಟು ನಮ್ಗೆ ಅವ್ರು ಸೌಲಭ್ಯ ಮಾಡ್ಕೊಡ್ತಾರೆ. ಗೌರ್ಮೆಂಟ್ ನವ್ರು ಇದ್ರಿಂದ ನಮ್ಗೆ ಏನು ಒಂದು ಇಷ್ಟು ದಾಟದಿಂದ ಹೊಂಟಾಗಿತ್ತು. ನಾವು ಒಬ್ರು ಎಂತದ್ದು ನಮ್ಗೊಂದು ಸೌಲಭ್ಯ ಮಾಡಿದಾರಿಲ್ಲ. ನಾನು ಇವನಿಗೆ ಬೋಯ್ದು, ನೀವ್ ಯಾಕೆ ನಮ್ಗೆ ಓಟ್ ಎಂಬತ್ತದ, ನಮ್ಗೇನ್ ಸೌಲಭ್ಯ ಮಾಡಿದ್ರಿ, ಎಷ್ಟೊಂದು ಲಾಗದಿಂದ ನಾವು ಓಟ್ ಹಾಕ್ತಿತ್ತಲ್ಲ. ನಾವು ಇದ್ದಲ್ಕೊಂಡು ಆತುದೇಗ ನಮ್ಮ ಅಮ್ಮನ್ ತಗೊಂಡು ಅಲ್ಲಿ ಮ್ಯಾಲ್ ಬಿಟ್ಟಿದ್ದೇಗ. ನಮ್ಗೆಲ್ಲ ಇದ್ ಮಾಡ್ಬರ್ಲ, ಎಲ್ಲ ಒಂಚೂರು ಹೆಚ್ಚು ಕಡಿಮೆ ತಗೊಂಡು ಬಾಕ್ಲ ಅಲ್ಲಿ ಹೋಗಿ ನೋಡಿ ಹೋಗೋ ಅಷ್ಟು ಪರಿಸ್ಥಿತಿ ನಾವಿತ್ತು. ಒಟ್ನಲ್ಲಿ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಇಂತಹ ಊರಿಗೆ ಸೇತುವೆ ನಿರ್ಮಿಸುವುದು ದೊಡ್ಡ ವಿಷಯವೇನಲ್ಲ.
ಆದರೆ ಇಚ್ಛಾಶಕ್ತಿಯ ಕೊರತೆ, ರಾಜಕೀಯದ ಕಾರಣದಿಂದಾಗಿ ಶತಮಾನಗಳಿಂದಲೂ ಸೇತುವೆ ನಿರ್ಮಾಣವಾಗ್ತಾ ಇಲ್ಲ ಅನ್ನೋದು ಜನರ ಅಳಲು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ.